तीर्थार्यान् नौमिन्यने सुधारतान् अपादमौलिपर्यन्तं गुरूणाम् अकृतं सुमेभ्यः पुनः स्वनश्यन्ति सिद्ध्यन्ति च मनोरथाः। श्री सत्यात्मतीर्थ स्वामिश्रीपादानुक्रमतथा नारायणाय परिपूर्णगुणार्णवाय विश्वोदयसलिलयो नियतिप्रदाय ज्ञानप्रदाय बुधः बुधाय नमो नमस्ते। वादे विजयशीलाय वरदाय प्रार्थनां वदामि जनसिंहाय वरदेन्द्राय ते नमः। ಶ್ರೀ ಗುರು ನಮಃ. ಹರಿ ಓಂ. ಹಿಂದೆ ವಿಷಯವನ್ನ ಆಚಾರ್ಯರು ಪ್ರಸ್ತಾಪ ಮಾಡಿದ್ರು. ಅಂದ್ರೆ ದೇವತೆಗಳಲ್ಲಿ ಮತ್ತು ದೇವತಾವತಾರ ಭೂತರಾದ ಕ್ಷತ್ರಿಯರಲ್ಲಿ ಏನು ಒಂದು ನಿಯಮ ಅಂದ್ರೆ ಯಾರು ಜ್ಯೇಷ್ಠರು ಶ್ರೇಷ್ಠರು ಅದನ್ನ ನಿರ್ಧರಿಸುವುದು ಹೇಗೆ ಅಂತಂದ್ರೆ ಯಾರಲ್ಲಿ ಬಲ ಹೆಚ್ಚಿದೆಯೋ ಅವರು ಏನಂದ್ರೆ ಜ್ಞಾನ ಭಕ್ತಿ ಹೆಚ್ಚುಳ್ಳವರು. ಅಂದ್ರೆ ಬಲದಿಂದ ನಾವೇನ್ ತಿಳ್ಕೋಬೇಕು, ಅವರಲ್ಲಿ ಹೆಚ್ಚು ಬಲ ಇತ್ತು ಅಂದ್ರೆ ಹೆಚ್ಚು ಜ್ಞಾನ ಭಕ್ತಿಗಳಿದೆ. ಯಾರಲ್ಲಿ ಹೆಚ್ಚು ಭಕ್ತಿ ಹೆಚ್ಚು ಜ್ಞಾನ ಇದೆಯೋ ಅವರು ಶ್ರೇಷ್ಠರು ಅಂತ. ಅಂದ್ರೆ ಮೂರು ವಿಷಯ. ಒಂದು ಬಲದಿಂದ ಜ್ಞಾನ ಭಕ್ತಿಗಳನ್ನ ತಿಳ್ಕೊಳ್ಳೋದು, ಯಾರಲ್ಲಿ ಜ್ಞಾನ ಭಕ್ತಿಗಳು ಹೆಚ್ಚಿದೆಯೋ ಅವರು ಶ್ರೇಷ್ಠ ಅಂತ. ನೇರವಾಗಿ ನಾವು ಬಲಕ್ಕೂ ಮತ್ತು ಶ್ರೇಷ್ಠರಿಗೂ ಸಂಬಂಧ ಇಲ್ಲ, ಅದು ಸಾರ್ವಕಾಲಿಕ ನಿಯಮ. ಯಾರಲ್ಲಿ ಜ್ಞಾನ ಭಕ್ತಿಗಳು ಹೆಚ್ಚಿದೆಯೋ ಅವರು ಶ್ರೇಷ್ಠರು. ಆ ಜ್ಞಾನ ಭಕ್ತಿ ಹೇಗೆ ತಿಳ್ಕೊಳ್ಳೋದ್ರಿಂದ ಅದು ಬಲದಿಂದ ತಿಳ್ಕೋಬೇಕು. ಕ್ಷತ್ರಿಯರಲ್ಲಿ ಆಗ್ಬೋದು, ದೇವತೆಗಳಲ್ಲಿ ಆಗ್ಬೋದು ಅನ್ನೋದನ್ನ ಆಚಾರ್ಯರು ಹಿಂದೆ ತಿಳಿಸಿಕೊಟ್ರು. ಇನ್ನು 19ನೇ ಶ್ಲೋಕ ಆಗ್ಬೇಕಲ್ವಾ? ದೇವೇಶು ಬಲಿನಾಮೇವ 19ನೇ ಶ್ಲೋಕ. ದೇವೇಶು ಬಲಿನಾಮೇವ ಭಕ್ತಿ ಜ್ಞಾನೇನ ಚಾನ್ಯಥಾ ಸ ಏವ ಚ ಪ್ರಿಯೋ ವಿಷ್ಣು ನಾನ್ಯಥಾ ತ್ರಿಕಥಂಚನ. ದೇವತೆಗಳಲ್ಲಿ ಅದೇ ಬಲವುಳ್ಳವರು, ಜಾಸ್ತಿ ಬಲವುಳ್ಳವರು ಹೆಚ್ಚು ಭಕ್ತಿ ಜ್ಞಾನಗಳನ್ನ ಉಳ್ಳವರಾಗಿದ್ದಾರೆ. ಯಾರು ಹೆಚ್ಚು ಭಕ್ತಿ ಜ್ಞಾನ ಉಳ್ಳವರಾಗಿದ್ದಾರೆಯೋ ಅವರು ವಿಷ್ಣುವಿಗೆ ಪ್ರೀತಿ ಪಾತ್ರರು. ಹೊರತು ಬೇರೆ ಯಾವ ಒಂದು ಸಂಪತ್ತಿದೆ ಇನ್ನೊಂದಿದೆ ಅದರಿಂದ ವಿಷ್ಣು ತೃಪ್ತಿಯನ್ನ ಪಡೋದಿಲ್ಲ ಅಥವಾ ಪ್ರೀತಿಯನ್ನ ಮಾಡೋದಿಲ್ಲ. ಯಾರಲ್ಲಿ ಭಕ್ತಿ ಜ್ಞಾನ ಹೆಚ್ಚಿದೆಯೋ ಅವರನ್ನ ಭಗವಂತ ಪ್ರೀತಿಸ್ತಾನೆ. ಸರಿ, ಇವರಲ್ಲಿ ಭಕ್ತಿ ಜ್ಞಾನ, ಇವಾಗ ನಾವು ಭಕ್ತಿ ಇಷ್ಟಿದೆ ರೀ ಅಂತ ಹೇಳಿ ನಾವೇನೋ ತೋರಿಸ್ಲಿಕ್ಕೆ ಆಗತ್ತಾ? ಇಲ್ಲ. ಆದರೆ ಅದನ್ನ ನಾವು ತಿಳ್ಕೋಬಹುದು, ಇಷ್ಟಿದೆ ಅನ್ನೋದನ್ನ ತಿಳ್ಕೋಬಹುದು. ಹೇಗೆ ಅಂದ್ರೆ ಯಾರಲ್ಲಿ ಬಲ ಇದೆ ಅಂದ್ರೆ ದೇವತೆಗಳಲ್ಲಿ ನಾವು ಹೇಳ್ಬೇಕಾದ್ರೆ ಯಾರು ತುಂಬಾ ಬಲಿಷ್ಠರು ಅಂತಂದ್ರೆ ಉದಾಹರಣೆಗೆ ವಾಯುದೇವರು ಅತ್ಯಂತ ಬಲಿಷ್ಠರು. ಹೇಗೆ ತಿಳ್ಕೊಂತೀರಾ ಅಂದ್ರೆ ಸಮುದ್ರ ಮಥನ ಆದಾಗ ಏನಾಗತ್ತೆ ಅಂತಂದ್ರೆ ಕಾಲಕೂಟ ವಿಷ ಬರುತ್ತೆ. ಆ ಕಾಲಕೂಟ ವಿಷ ಬಂದಾಗ ಅದರ ವಾಸನೆಯಿಂದಲೇ ಎಲ್ಲ ಮೂರ್ಛಿತರಾಗ್ತಾ ಇರ್ತಾರೆ. ಹಾಗಾಗಿ ನಮಗ್ ಪ್ರಸಿದ್ಧವಾದದ್ದೇನು ನೀಲಕಂಠ ಅಂತ. ಹಾಗೆ ನೀಲಕಂಠ ಅಂತ ನಮಗೇನ್ ಗೊತ್ತಾಗ್ತ, ನೀಲಕಂಠ ಅಂದ್ರಿಂದ ಶಿವ ಮಾತ್ರ, ಶಂಕರ ಮಾತ್ರ ವಿಷವನ್ನ ಕುಡಿದ ಅಂತ ಅನ್ನೋದಷ್ಟೇ ನಮ್ಗೆ ಗೊತ್ತಿದೆ. ಮೇಲಿನ ವಿಷಯ ಅಷ್ಟೇ ಗೊತ್ತಿದೆ. ಒಳಗಿನ ವಿಷಯ ಏನು ಅಂತಂದ್ರೆ ಆ ಕಾಲಕೂಟ ವಿಷವನ್ನ ಕುಡಿದದ್ದು ಹೆಚ್ಚಿನ ಭಾಗ ವಾಯುದೇವರು, ಚೂರು ಉಳಿಯತ್ತೆ. ಆಗ ರುದ್ರದೇವರ ಮಗ ಅಲ್ವಾ, ಆ ಮಗನ ಸಮಾನ. ಹಾಗಾಗಿ ನಾನು ಕುಡಿತೇನೆ ಅಂತಂದಾಗ ಏನ್ ಮಾಡ್ತಾರೆ ವಾಯುದೇವರು ಅಂತಂದ್ರೆ ಉಳಿದಂತಹ ಚೂರು ವಿಷ ಇದೆಯಲ್ಲ ಅದನ್ನ ಮಥಿಸಿ ಕೊಡ್ತಾರೆ. ಅಂದ್ರೆ ಪೂರ್ತಿ ನಿಸ್ಸಾರ ಅನ್ನೋ ಮಟ್ಟಕ್ಕೆ ಮಾಡಿ ಕೊಟ್ಟಾಗ ಅದು ರುದ್ರದೇವರಿಗೆ ತಡಿಲಿಕ್ಕಾಗೋದಿಲ್ಲ. ಅವ್ರು ಕುಡ್ದಿದ್ದು ಒಂದ್ ಸ್ವಲ್ಪ, ಒಂದು ಆಚಮನದಷ್ಟು, ಒಂದು ಕರ್ಣಪುಟದಷ್ಟು, ಹಸ್ತಪುಟದಷ್ಟು ಕುಡಿತಾರೆ. ಅಂದ್ರೆ ಒಂದು ಕೈಯನ್ನ ಹಿಂಗ್ ಮಾಡಿದ್ರೆ ಬೊಗಸೆ ಎಷ್ಟು ಕುಡಿತಾರೆ ಕಾಲಕೂಟ ವಿಷ. ಅದನ್ನ ಇವರು ತಿಕ್ಕಿ ತೀಡಿ ಹೇಗೆ ಖಾರ ಇತ್ತು ಅಂತಂದ್ರೆ ಸ್ವಲ್ಪ ತೊಳೆದು ಕೋಳನ್ನ ಮಕ್ಕಳಿಗೆ ತಿನ್ನಿಸ್ತೀವಲ್ವಾ, ಹಾಗೆ ಅದ್ರಲ್ಲಿ ಇರೋದೆಲ್ಲ ನಿರ್ವೀರ್ಯ ಅಂತ ಮಾಡಿ ಕೊಡ್ತಾರೆ. ಅದು ಗಂಟ್ಲಲ್ಲೇ ಸಿಕ್ಕಿ ಬಿಟ್ಟು ಶ್ರೀಕಂಠ, ವಿಷಕಂಠ, ನೀಲಕಂಠ ಅಂತ ಶಿವ ಆದದ್ದು. ಹಾಗಾಗಿ ಅಷ್ಟು ಕಾಲಕೂಟ ವಿಷವನ್ನೇ, ಇಡಿಯಾದ ಹಸಿಯಾದಂತಹ ಕಾಲಕೂಟ ವಿಷವನ್ನೇ ಅರಗಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ವಾಯುದೇವರಲ್ಲಿದೆ ಅಂತಂದ್ರೆ ಅವರು ಅತ್ಯಂತ ಬಲಿಷ್ಠರು.
ಅವರು ಹೇಗೆ ಬಲಿಷ್ಠರು ಯಾಕೆ ಅಂದ್ರೆ ಜ್ಞಾನ ಭಕ್ತಿ ತುಂಬಾ ಇದೆ. ಜ್ಞಾನ ಭಕ್ತಿ ಅಷ್ಟಿದ್ದರಿಂದಲೇನೆ ಅವರು ಜೀವಶ್ರೇಷ್ಠರು, ಭಗವಂತನಿಗೆ ಪ್ರೀತಿ ಪಾತ್ರರು. ಈ ಒಂದು ಕ್ರಮವನ್ನ ಇಲ್ಲಿ ಆಚಾರ್ಯರು ತಿಳಿಸಿ ಕೊಡ್ತಾರೆ. ಇದು ನಮಗೆ ಆಂತವಾಗಿ ಮಹಾಭಾರತದಲ್ಲಿ ಇದು ಕಾಣಿಸ್ತಾ ಹೋಗತ್ತೆ. ಆದ್ದರಿಂದ 20ನೇ ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾರೆ, ತಸ್ಮಾತ್ ಯೋ ಯೋ ಬಲಜ್ಯೇಷ್ಠ, ತಸ್ಮಾತ್ ಯೋ ಯೋ ಬಲಜ್ಯೇಷ್ಠ ಸ ಗುಣಜ್ಯೇಷ್ಠ ಏವ ಚ, ಸ ಗುಣಜ್ಯೇಷ್ಠ ಏವ ಚ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ, ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಜ್ಞಾಯತೆ ಸ್ಥೂಲದೃಷ್ಟಿಭಿಃ, ಜ್ಞಾಯತೆ ಸ್ಥೂಲದೃಷ್ಟಿಭಿಃ. ಇನ್ನು ಜ್ಞಾನಾದಯೋ ಗುಣಾಯಸ್ಮಾತ್ 21ನೇ ಶ್ಲೋಕ, ಜ್ಞಾನಾದಯೋ ಗುಣಾಯಸ್ಮಾತ್ ಜ್ಞಾಯಂತೆ ಸೂಕ್ಷ್ಮದೃಷ್ಟಿಭಿಃ, ತಸ್ಮಾದ್ಯತ್ರ ಬಲಂ ತತ್ರ, ತಸ್ಮಾದ್ಯತ್ರ ಬಲಂ ತತ್ರ ವಿಜ್ಞಾತವ್ಯಾ ಗುಣಃ ಪರೇ, ವಿಜ್ಞಾತವ್ಯಾ ಗುಣಃ ಪರೇ ದೇವೇಶ್ವೇವ ಚ, ದೇವೇಶ್ವೇವ ನ ಚಾನ್ಯೇಷು, ದೇವೇಶ್ವೇವ ನ ಚಾನ್ಯೇಷು ವಾಸುದೇವ ಪ್ರತೀಪತಃ, ವಾಸುದೇವ ಪ್ರತೀಪತಃ. ಇಲ್ಲಿ ಅದನ್ನ ಒಟ್ಟಾರೆ ಕನ್ಕ್ಲೂಡ್ ಮಾಡ್ತಾರೆ. ಏನು ಅಂದ್ರೆ, ಹಾಗಾಗಿ ಏನಾಯ್ತು, ಬಲಜ್ಯೇಷ್ಠ, ಯಾರು ತುಂಬಾ ಬಲಿಷ್ಠರೋ ನಮ್ಗೇನ್ ಗೊತ್ತಾಗತ್ತೆ, ಅವ್ರು ಗುಣಜ್ಯೇಷ್ಠರು ಅಂತ ತಿಳಿದುಕೊಂಡು ಬರುತ್ತೆ. ಇದು ನಾವು ಬಲದಿಂದಲೇನೆ ಯಾಕೆ ತಿಳ್ಕೋಬೇಕು ಅಂದ್ರೆ, ಸ್ಥೂಲ ದೃಷ್ಟಿ ನಮ್ಮಂತ ಮಂದರಿಗೆ ಒಬ್ಬರ ಯೋಗ್ಯತೆಯನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನಾ ಹಿಂದೆ ಹೇಳಿದಂತೆ ಭಕ್ತಿ ಜ್ಞಾನಗಳೆಲ್ಲ ನಾವು ಬರಿಗಣ್ಣಿನಿಂದ ಆಗಲಿ ಅಥವಾ ನಮ್ಮ ಮಂದ ಬುದ್ಧಿಯಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ಗೆ ಏನನ್ನ ಯಾವ ಜಾಡು ಹಿಡಿದ್ರೆ ಅವರಲ್ಲಿರುವಂತಹ ಜ್ಞಾನ ಭಕ್ತಿಗಳು ಅಥವಾ ಅವರಲ್ಲಿರುವಂತಹ ಶ್ರೇಷ್ಠತೆ ತಿಳಿಯತ್ತೆ ಅಂತಂದ್ರೆ, ಬಲದ ಜಾಡು ಹಿಡೀರಿ ಅಂತಾರೆ ಆಚಾರ್ಯರು. ದೇವತೆಗಳಲ್ಲಿ ಅಥವಾ ಕ್ಷತ್ರಿಯರಲ್ಲಿ ಬಲದ ಜಾಡು ಹಿಡೀರಿ. ಯಾರಲ್ಲಿ ತುಂಬಾ ಬಲ ಇದೆ ಅವರು ಶ್ರೇಷ್ಠರು. ಅದು ಯಾಕೆ, ಈ ನಿಯಮ ಯಾಕೆ ಬೇಕು ಅಂತಂದ್ರೆ, ಇದು ಸ್ಥೂಲ ದೃಷ್ಟಿಭಿಹಿ, ನಮ್ಮಂತಹ ಮಂದಮತಿಗಳಿಗೆ, ದಡ್ಡರಿಗೆ, ಬರಿಗಣ್ಣಿಗೆ ಅದೇ ತಾನೇ ಕಾಣೋದು, ಹೊರಗಿನದ್ದೇ ಕಾಣೋದಲ್ವ ನಮಗೆ, ಒಳಗಿಂದ ಕಾಣುತ್ತಾ? ಏನು ಕಾಣೋದಿಲ್ಲ. ಹಾಗಾಗಿ ಸ್ಥೂಲ ದೃಷ್ಟಿಭಿಹಿ ವ್ಯಕ್ತಂ ಜ್ಞಾಯತೆ, ಹಾಗಾಗಿ ಚೆನ್ನಾಗಿ ಅದು ಕಾಣತ್ತೆ. ಹಾಗಾಗಿ ನಾವು ಬಲದಿಂದ ಶ್ರೇಷ್ಠತ್ವವನ್ನ ಅನುಮಾನ ಮಾಡಿಕೊಳ್ಳುವುದು ಅಂತಂದ್ರೆ ಅದನ್ನ ತಿಳಿಲಿಕ್ಕೆ ಪ್ರಯತ್ನ ಪಡುವುದು ಅಂತ ಆಚಾರ್ಯ ಹೇಳ್ತಾರೆ. ಅಲ್ಲಿ ಇನ್ನೊಂದು ಪ್ರಶ್ನೆ ಮಾಡ್ಕೊಂತಾರೆ ಆಚಾರ್ಯ, ನಾವು ನೇರವಾಗಿನೇ ಜ್ಞಾನಾದಿಗಳು, ಜ್ಞಾನ ಮತ್ತು ಭಕ್ತಿ ಇವರಲ್ಲಿ ಜಾಸ್ತಿ ಇದೆ, ಹಾಗೆ ಇವರು ಶ್ರೇಷ್ಠರು ಅಂತ ಯಾಕೆ ತಿಳ್ಕೊಳ್ಳಿಕ್ ಬರೋದಿಲ್ಲ ಅಂತಂದ್ರೆ, ಅದು ಹೇಳ್ತಾರೆ ಸೂಕ್ಷ್ಮ ದೃಷ್ಟಿ. ಅದು ಏನದು, ಆ ಜ್ಞಾನಾದಿ ಗುಣಗಳೇನೆ, ಜ್ಞಾನ ಮತ್ತು ಭಕ್ತಿ ಇದು ಇದೆಯಲ್ಲ, ಅದು ಯಾವಾಗ ಗೊತ್ತಾಗತ್ತೆ, ಹೇಗ್ ಗೊತ್ತಾಗತ್ತೆ ಅಂತಂದ್ರೆ, ಸೂಕ್ಷ್ಮ ದೃಷ್ಟಿವಿಹಿ ಜ್ಞಾಯಂತೆ. ಅದು ನಮ್ಮ ಬರಿಗಣ್ಣಿಗೆ ಅಥವಾ ಮಂದಮತಿಗೆ ಕಾಣೋದಿಲ್ಲ ಅಲ್ವಾ. ನಮ್ಮಂತಹ ಅದು ಸಣ್ಣವ್ರದೇ ಗೊತ್ತಾಗೋದು. ಈ ಒಂದು ವಸ್ತುವಿನ ಬೆಲೆನೇ ನಾವು ನಿಖರವಾಗಿ ಅಥವಾ ಕರೆಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅಂತಹದ್ದು ಒಬ್ಬ ವ್ಯಕ್ತಿಯ ಬೆಲೆ ಏನ್ ಹೇಳಲಿಕ್ಕೆ ಸಾಧ್ಯ ಇದೆ ನಾವು, ಅಥವಾ ಅವರ ಜ್ಞಾನ ಅಥವಾ ಅವರ ಸ್ವರೂಪ, ಅವರ ಯೋಗ್ಯತೆಯನ್ನ ಏನ್ ಅಳಿಲಿಕ್ಕೆ ಸಾಧ್ಯ ಇದೆ? ಸಾಧ್ಯವೇ ಇಲ್ಲ. ಹಾಗಾಗಿ ಆ ಜ್ಞಾನ ಭಕ್ತಿ, ಯಾಕೆಂದ್ರೆ ನೇರವಾಗಿ ಸಂಪರ್ಕ ಪಡೋದು, ಅದು ಯಾವುದಿದ್ದಕ್ಕೆ ಇವನು ಶ್ರೇಷ್ಠ ಅಥವಾ ದೇವತೆಗಳು ಶ್ರೇಷ್ಠ ಆಗ್ತಾರೆ ಅಂತಂದ್ರೆ, ಜ್ಞಾನ ಭಕ್ತಿ ಇದ್ದದ್ದಕ್ಕೆ ಅವ್ರು ಶ್ರೇಷ್ಠ. ಹಾಗಾದ್ರೆ ಅದನ್ನೇ ಜ್ಞಾನ ಭಕ್ತಿಯಿಂದಲೇ ನಾವು ಮಾಡ್ಕೊಂಬೋಣ. ನೀವು ಬಲವನ್ನ ಯಾಕೆ ತಗೊಂಡ್ಬರ್ತೀರಾ ಅಂತಂದ್ರೆ, ಜ್ಞಾನ ಭಕ್ತಿಗಳು ಕಾಣೋದಿಲ್ಲಪ್ಪ. ಹಾಗಾಗಿ ಬಲದಿಂದ ಜ್ಞಾನ ಭಕ್ತಿಗಳನ್ನ ತಿಳ್ಕೊಳ್ರಿ, ಅದರಿಂದ ಶ್ರೇಷ್ಠತೆಯನ್ನ ನೀವು ತಿಳ್ಕೊಳ್ರಿ ಅನ್ನುವಂಥದ್ದನ್ನ ಹೇಳ್ತಿರೋದು. ಹಾಗಾಗಿ ಒಟ್ಟಾರೆ ನೇರವಾಗಿ ಶಾರ್ಟ್ ಆಗಿ ಹೇಳೋದಂದ್ರೆ ಏನು ಅಂದ್ರೆ, ಬಲ ಎಲ್ಲಿ ಜಾಸ್ತಿ ಇದೆ ದೇವತೆಗಳಲ್ಲಿ, ಅಲ್ಲಿ ಗುಣ ಇದೆ. ಗುಣ ಇದ್ದಿದ್ದರಿಂದ ಅವ್ರು ಶ್ರೇಷ್ಠರು ಅಂತ. ಹೀಗೆ ಅಂದ್ಬಿಟ್ರೆ ಒಂದ್ ಸಮಸ್ಯೆ ಬರುತ್ತೆ ಅಂತಂತಾರೆ ಆಚಾರ್ಯ. ಬಲದಿಂದ ಶ್ರೇಷ್ಠತೆ ಅಥವಾ ಬಲದಿಂದ ಉತ್ತಮತ್ವವನ್ನು ಹೇಳೋದಾದರೆ, ದೈತ್ಯರೆಲ್ಲ ಮಹಾಬಲಿಷ್ಠರು. ದೈತ್ಯರೆಲ್ಲ ಮಹಾಬಲಿಷ್ಠರು ಅಲ್ವಾ. ಹಾಗಾದ್ರೆ ಅವರು ಮತ್ತೆ ಎಲ್ಲರಿಗಿಂತ ದೇವತೆಗಳಿಂದ ಶ್ರೇಷ್ಠರಾಗ್ಬೇಕಲ್ಲ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ದೇವೇಶ್ವೇವ, ದೇವತೆಗಳಲ್ಲಿ ಮಾತ್ರ ಈ ನಿಯಮ. ಅಂದ್ರೆ ಯಾವುದು ಅಂದ್ರೆ, ಬಲದಿಂದ ಜ್ಞಾನ ಭಕ್ತಿಗಳಿಂದ ಶ್ರೇಷ್ಠತೆ, ಅಂದ್ರೆ ಹೆಚ್ಚು ಬಲ ಇದ್ದವರು ಶ್ರೇಷ್ಠರು ಅನ್ನೋ ಏನು ನಿಯಮ ಇದೆ, ಅದು ದೇವತೆಗಳಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ನೋಡಿ, ಅಸುರರಲ್ಲಿ ಬಲ ಇದೆ,
ಆದ್ರೆ ಅವರಲ್ಲಿ ಶ್ರೇಷ್ಠತ್ವ ಇಲ್ಲ. ಶ್ರೇಷ್ಠಕ್ಕೆ ಕಾರಣವಾದಂತ ಜ್ಞಾನ ಭಕ್ತಿ ಮಿಸ್ಸಿಂಗ್ ಆಗಿದೆ ಅಂತಾರೆ ಆಚಾರ್ಯರು. ಯಾಕೆ ವಾಸುದೇವ ಪ್ರತಿಗಿಪತಃ ನಚ ಅನ್ಯೇಷು. ಈ ನಿಯಮ ಅಸುರರಿಗೆ ದೈತ್ಯರಿಗೆ ಅಪ್ಲೈ ಆಗೋದಿಲ್ಲ. ಯಾಕೆ ವಾಸುದೇವ ಪ್ರತಿಪತಃ, ಆ ಭಗವಂತನಿಗೆ ಅವ್ರ ವಿರುದ್ಧ, ಅವರು ಭಗವದ್ವೇಷಿಗಳು, ಭಗವದ್ ವಿರೋಧಿಗಳು. ಹಾಗಾಗಿ ಅವರಲ್ಲಿ ಬಲ ಇದ್ರೂ ಕೂಡ ಅದು ಶ್ರೇಷ್ಠತೆಯನ್ನ ತಿಳಿಸಿಕೊಡೋದಿಲ್ಲ. ಅದಂತರ ವೇಸ್ಟ್, ಕಲ್ಲುಗುಂಡಿದ್ದಂಗೆ. ಅದೇನ್ ಭಾರ ಇದ್ರೆ ಏನ್ ಬಂತು ಪ್ರಯೋಜನ? ಬಂಗಾರದಲ್ಲಿ 1 ಗ್ರಾಮ್ ಭಾರ ಇದ್ರು ಅದಕ್ಕೆ ತೂಕ ಇದೆ ಅಲ್ವಾ? ಆದ್ರೆ ಈ ಕಲ್ಲು 10 kg ಇದ್ರು ಏನ್ ಬಂತು? ಗುಂಡು ಕಲ್ಲು, ಏನೋ ಪ್ರಯೋಜನ ಇಲ್ಲ. ಹಾಗೆ ಅವರು ಯಾಕೆ ವಾಸುದೇವ ಪ್ರತೀಕ ಭಗವತ್ ವಿರೋಧಿಗಳು. ನೋಡಿ, ನಾವ್ ಇದರಿಂದ ಏನ್ ತಿಳ್ಕೋಬೇಕು ಅಂದ್ರೆ, ನಾವ್ ಏನೇ ಮಾಡ್ಲಿ ಭಗವಂತನನ್ನ ನೆನೆದೆ ಅಥವಾ ಭಗವಂತನ ವಿರೋಧ ಮಾಡಿಕೊಂಡು ಏನೇ ಮಾಡ್ರಿ ಇದೇ ಮಹಾಭಾರತದಲ್ಲಿ ದೇವತೆ ಇವರು ಧರ್ಮನಾದರು ಪಾಂಡವರೆಲ್ಲ ಇದು ಮಾಡಿದ್ರು, ರಾಸುಯಾಗ ಮಾಡಿದ್ರು ಅಂತ ಅನ್ನೋದಕ್ಕೆ ಇವನೇನ್ ಮಾಡ್ತಾನೆ, ದುರ್ಯೋಧನ ಅಂದ್ರೆ ಪುಂಡರೀಕ ಯಾಗವನ್ನ ಮಾಡ್ತಾನೆ. ಆ ಪುಂಡರೀಕ ಯಾಗ ಅದು ವಿಷ್ಣು ಸಂಬಂಧಿಯಾದಂಥದ್ದೇ ಯಾಗ, ಅದು ಪುಂಡರೀಕ ಯಾಗ ಅಂತಾನೆ ಹೆಸರು. ಆದ್ರೆ ಏನು ಪ್ರಯೋಜನ, ಫಲ ಬರ್ಲಿಲ್ಲ. ಆಡಂಬರಕ್ಕೆ ಭಗವಂತನನ್ನ ಮನಸ್ಸಿನಲ್ಲಿ ವಿರೋಧವನ್ನ ಮಾಡ್ತಾ ಏನೇ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಹಾಗಾಗಿ ನಮ್ಮಲ್ಲಿ ಏನೇ ಗುಣಗಳಿರ್ಲಿ, ಏನೇ ಸಿರಿವಂತಿಕೆ ಇರ್ಲಿ, ಏನೇ ವಿದ್ಯಾವಂತಿಕೆ ಇರ್ಲಿ, ಅದು ಭಗವಂತನಿಗೆ ಮೀಸಲಾಗದೆ ಅಥವಾ ಒಳ್ಳೆ ಕಾರ್ಯಕ್ಕೆ ಅದು ಉಪಯೋಗ ಆಗಿಲ್ಲ ಅಂತಂದ್ರೆ ಅದು ಹೇಗೆ ಅಂತಂದ್ರೆ ಅಂತಾರಲ್ಲ, ನಾಯಿ ಮೊಲೆಯಲ್ಲಿದ್ದಂತ ಹಾಲಿನಂತೆ ಅಂತ. ಹಾಗೆ ಅದನ್ನ ಇಲ್ಲಿ ಆಚಾರ್ಯರು ತಿಳಿಸಿಕೊಡ್ತಾರೆ. ನಾವು ಅದನ್ನ ಮನಗಾಣಬೇಕಿಲ್ಲಿ. 22ನೇ ಶ್ಲೋಕದ ಉತ್ತರಾರ್ಧ. ಕ್ಷತ್ರಾದನ್ಯೇಷ್ವಪಿ ಬಲಂ, ಕ್ಷತ್ರಾದನ್ಯೇಷ್ವಪಿ ಬಲಂ, ಪ್ರಮಾಣಂ ಯತ್ರ ಕೇಶವಃ, ಪ್ರಮಾಣಂ ಯತ್ರ ಕೇಶವಃ, ಪ್ರವೃತ್ತೋ ದುಷ್ಟ ನಿಧನೆ. 23ನೇ ಶ್ಲೋಕ. ಪ್ರವೃತ್ತೋ ದುಷ್ಟ ನಿಧನೆ, ಜ್ಞಾನ ಕಾರ್ಯೇ ತದೈವ ಚ, ಜ್ಞಾನ ಕಾರ್ಯೇ ತದೈವ ಚ. ಅನ್ಯತ್ರ ಬ್ರಾಹ್ಮಣಾನಾಂತು, ಅನ್ಯತ್ರ ಬ್ರಾಹ್ಮಣಾನಾಂತು ಪ್ರಮಾಣಂ ಜ್ಞಾನಮೇವ ಹಿ, ಪ್ರಮಾಣಂ ಜ್ಞಾನಮೇವ ಹಿ. 24ನೇ ಶ್ಲೋಕದ ಪೂರ್ವಾರ್ಧ. ಕ್ಷತ್ರಿಯಾಣಾಂ ಬಲಂ ಚೈವ, ಕ್ಷತ್ರಿಯಾಣಾಂ ಬಲಂ ಚೈವ, ಸರ್ವೇಷಾಂ ವಿಷ್ಣು ಕಾರ್ಯತ, ಸರ್ವೇಷಾಂ ವಿಷ್ಣು ಕಾರ್ಯತ. ನೀವು ಒಂದು ಹೇಳಿದ್ರಿ, ಏನು ಅಂದ್ರೆ ದೇವತೆಗಳು ಹಾಗೂ ದೇವತಾಂಶ ಅಥವಾ ದೇವತಾವತಾರಿಗಳಾದ ಕ್ಷತ್ರಿಯರಲ್ಲಿ ಈ ನಿಯಮ ಅಂತ ಹೇಳಿದ್ರಿ. ಅದೇ ದೇವತೆಗಳು ಮತ್ತೆ ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ, ಅಲ್ಲಿ ಹೇಗೆ? ಅಲ್ಲೂ ಕೂಡ ಮತ್ತೆ ಬಲದಿಂದಲೋ ಅಥವಾ ಬ್ರಾಹ್ಮಣ ಯೋನಿತ್ವಾತ್ ಜ್ಞಾನದಿಂದ ಅಳಿಬೇಕು ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕ್ಷತ್ರಾದನ್ಯೇಶ್ವಪಿ ಅಂದ್ರೆ ಬ್ರಾಹ್ಮಣಾದಿ ವರ್ಣಗಳಲ್ಲಿಯೂ ಕೂಡ ಏನು ಅಂತಂದ್ರೆ ಅಲ್ಲಿ ಬಲವನ್ನು ಇಟ್ಕೋಬಹುದು. ಯಾವಾಗ ಅಂತಂದ್ರೆ ಒಂದು ಎಕ್ಸಾಮಿಷನ್ ಹೇಳ್ತಾರೆ, ಎತ್ರ ಕೇಶವಃ ದುಷ್ಟ ನಿಧನೆ ಪ್ರವೃತ್ತಃ. ಯಾವಾಗ ಭಗವಂತ ದುಷ್ಟರ ಸಂಹಾರ ಕಾರ್ಯದಲ್ಲಿ ಹೋಗ್ತಾನೋ ಅಥವಾ ಅವನ ಸಂಕಲ್ಪ ಮಾಡ್ತಾನೋ, ಆ ಸಂಕಲ್ಪದಲ್ಲಿ ದುಷ್ಟ ಸಂಹಾರಕ್ಕಾಗಿ ವಿನಿಯೋಗಿಸಲ್ಪಡುವಂತಹ ಅಂದ್ರೆ ಜ್ಞಾನಕಾರಿಯೇ ಅಂತಂದ್ರೆ ಶಸ್ತ್ರಾಸ್ತ್ರ ವಿದ್ಯೆ. ಅರ್ಥ ಆಯ್ತಾ? ಅಂದ್ರೆ ಇವಾಗ ಶಸ್ತ್ರಾಸ್ತ್ರ ವಿದ್ಯೆ, ಉದಾಹರಣೆಗೆ ಈಗ ನೋಡಿ, ಭಗವಂತನ ಸಂಕಲ್ಪ ಉಂಟು, ಈ ದ್ವಾಪರದಲ್ಲಿ ಭೂಭಾರ ಹರಣವನ್ನ ಮಾಡಬೇಕು ಕೃಷ್ಣಾವತಾರದಿಂದ. ಅದಕ್ಕೆ ಬೃಹಸ್ಪತಿ ಆಚಾರ್ಯರು ದ್ರೋಣಾಚಾರ್ಯರಾಗಿ ಅವತಾರ ಮಾಡಿದ್ರು. ಅಲ್ಲಿ ಏನಾಗತ್ತೆ ಅಂತಂದ್ರೆ ಕೇಶವ ದುಷ್ಟ ನಿಧನೆ ಪ್ರವೃತ್ತ. ಅಲ್ಲಿ ಜ್ಞಾನಕಾರಿ ಅಂತಂದ್ರೆ ಯಾವುದು ಅಂತಂದ್ರೆ ಉಪನಿಷತ್ತು ಅಂತ ಅರ್ಥ ಅಲ್ಲ, ಶಸ್ತ್ರಾಸ್ತ್ರಗಳ ಜ್ಞಾನ. ಆ ಜ್ಞಾನ ಮತ್ತು ಬಲ ಯಾರಲ್ಲಿದೆಯೋ ಆ ಬ್ರಾಹ್ಮಣರು ಶ್ರೇಷ್ಠ ಅಂತ ಇಟ್ಕೋಬಹುದು. ಆಯ್ತು, ಅಂದ್ರೆ ಶಸ್ತ್ರಾಸ್ತ್ರ ವಿದ್ಯೆ ಮತ್ತು ಬಲ ಇದ್ದವರು ಆ ಬ್ರಾಹ್ಮಣರು ಶ್ರೇಷ್ಠ ಅಂತ ಇಟ್ಕೋಬಹುದು. ಆದರೆ ವಾಸ್ತವಿಕವಾಗಿ ಅನ್ಯತ್ರ ಇದನ್ನ ಬಿಟ್ಟು, ಅಂದ್ರೆ ಭಗವಂತ ದುಷ್ಟ ಸಂಹಾರ ಅಂತ ಸಂಕಲ್ಪ ಇಲ್ಲದೇನೆ ಅಂದ್ರೆ ಆ ಸ್ಥಳವನ್ನ ಬಿಟ್ಟು ಬೇರೆ ಕಡೆಗೆ ಬ್ರಾಹ್ಮಣರ ಶ್ರೇಷ್ಠತೆಯನ್ನ, ಋಷಿಗಳ ಶ್ರೇಷ್ಠತೆಯನ್ನ ಹೇಗೆ ಅಳೆಯುವುದು ಅಂತಂದ್ರೆ ಅಲ್ಲಿ ಜ್ಞಾನ. ಯಾರು ಹೆಚ್ಚು ಭಗವಂತನ ಜ್ಞಾನವನ್ನ, ಅಪರೋಕ್ಷ ಜ್ಞಾನವನ್ನ ಉಳ್ಳವರಾಗಿದ್ದಾರೆಯೋ ಅವರೇ ಶ್ರೇಷ್ಠರು.
ಅಲ್ಲಿ ಬ್ರಾಹ್ಮಣ ಯೋನಿಯಲ್ಲಿ ವರ್ಣದಲ್ಲಿ ಆ ಬಲ ಅನ್ನೋದು ಬರೋದಿಲ್ಲ. ಯಾಕೆ ಬಲ ಅನ್ನೋದು ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾರೆ ಮುಂದೆ, ಕ್ಷತ್ರಿಯಾಣಾಂ ಬಲಂ ಚೈವ ಸರ್ವೇಶಾಂ ವಿಷ್ಣು ಕಾರ್ಯತ ಅಂತ ಅನ್ನೋದ್ರಿಂದ ಕ್ಷತ್ರಿಯರಿಗೆ ಮಾತ್ರ ಅದೊಂದು ಸೂಟ್ ಆಗುವಂತಹ ಯಾವಾಗಲೂ ಸಾರ್ವತ್ರಿಕ ನಿಯಮ. ಕ್ಷತ್ರಿಯರನ್ನ ಬಲದಿಂದ ಅಳಿಬೇಕು. ಬ್ರಾಹ್ಮಣರನ್ನ ಬಲದಿಂದ ಯಾವಾಗ ಅಳಿಬೇಕು ಅಂತಂದ್ರೆ ಅದು ದುಷ್ಟ ನಿಧನ, ಅಂದ್ರೆ ದುಷ್ಟ ಸಂಹಾರದಲ್ಲಿ ಭಗವಂತನ ಸಂಕಲ್ಪ. ಅಂದ್ರೆ ಇವರು ಕಂಡ ಬ್ರಾಹ್ಮಣರು ಕೊಡಲಿ ಹಿಡದೆ ಕತ್ತಿ ಹಿಡದೆ ಮಾಡಿದ್ರೆ ಅಲ್ಲ, ಭಗವಂತನ ಒಂದು ಸಂಕಲ್ಪದಲ್ಲಿ ಭಗವಂತನ ಸೇವಾ ಕೈಂಕರ್ಯ ಅಥವಾ ಭಗವಂತನ ಆದೇಶ ಇತ್ತು, ಭಗವಂತನ ಇಚ್ಛೆ ಇತ್ತು, ಪ್ರೇರಣೆ ಇತ್ತು ಅಂತಂದಾಗ ಮಾತ್ರ ಅದನ್ನ ನಾವು ಇಟ್ಕೋಬೇಕೇ ಹೊರತು ನಮ್ಮ ಒಂದು ರಾಗದ್ವೇಷಗಳಿಗೆ ಕತ್ತಿ ಕೊಡಲಿ ಹಿಡದೆ ಅಂದ್ರೆ ಬರೋದಿಲ್ಲ. ಆ ಜ್ಞಾನ ಅನ್ನೋದು ಪ್ರಯೋಜನ ಆಗೋದಿಲ್ಲ, ಅದು ಶ್ರೇಷ್ಠತೆಗೆ ಕಾರಣ ಅಲ್ಲ. ಹಾಗಾಗಿ ಭಗವಂತನ ಸಂಕಲ್ಪದಲ್ಲಿ ಇವರ ಒಂದು ಜ್ಞಾನ ಬಲ ಜೋಡಣೆ ಆದ್ರೆ ಅವಾಗ ಅವರು ಶ್ರೇಷ್ಠರು ಅನ್ನೋದನ್ನ ನಾವು ಅಳಿಬಹುದು ಅಂತ ಆಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾರೆ. ಮತ್ತೆ ಇಷ್ಟೆಲ್ಲ ಬಂತು, ಮತ್ತೆ ಭಗವಂತನ ಅವತಾರ ಇದೆ, ದೇವತೆಗಳ ಅವತಾರ ಆಯ್ತು, ದೇವಾದಿದೇವನ ಅವತಾರದ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಆಚಾರ್ಯರು ಅವರ ಅಭಿಪ್ರಾಯವನ್ನು ಹೇಳ್ತಾರೆ. ಆ ಕೃಷ್ಣ ರಾಮಾದಿ ರೂಪೇಶು 24ನೇ ಶ್ಲೋಕದ ಉತ್ತರಾರ್ಧ. ಕೃಷ್ಣ ರಾಮಾದಿ ರೂಪೇಶು ಬಲಕಾರ್ಯೋ ಜನಾರ್ದನಃ ಬಲಕಾರ್ಯೋ ಜನಾರ್ದನಃ ದತ್ತವ್ಯಾಸಾದಿರೂಪೇಶು ಜ್ಞಾನಕಾರ್ಯಸ್ತಥಾ ಪ್ರಭುಃ. ಭಗವಂತನ ಅವತಾರದಲ್ಲಿ ಪ್ರಧಾನವಾಗಿ 2 ವಿಭಾಗ. ಏನು? ಒಂದು ಜ್ಞಾನ ಕಾರ್ಯ, ಒಂದು ಬಲ ಕಾರ್ಯ ಅಂತ. ಏನು ಬಲ ಕಾರ್ಯ ಅಂತಂದ್ರೆ ದುಷ್ಟ ಶಿಕ್ಷಣೆಗೆ ಹೊರಟಂತಹ ಎತ್ತಂತಹ ರೂಪಗಳು, ಅದು ಬಲ ಕಾರ್ಯದ ರೂಪ. ಅಂದ್ರೆ ಅದು ಕೃಷ್ಣ ಆಗಬಹುದು, ರಾಮ ಆಗಬಹುದು, ಪರಶುರಾಮ, ನರಸಿಂಹ, ವರಾಹ ಇವೆಲ್ಲವೂ ಕೂಡ ರಾವಣ ಆಗ್ಬೋದು, ಎಲ್ಲ ಬಲ ಕಾರ್ಯಕ್ಕೆ ಬಂದಂತಹದ್ದು. ಇನ್ನ ದತ್ತ ವ್ಯಾಸಾದಿ ರೂಪಗಳೇನಿದೆ, ಹಯಗ್ರೀವ ಇವೆಲ್ಲ ಏನಿದೆ, ಕಪಿಲ, ಇವೆಲ್ಲ ಜ್ಞಾನ ಕಾರ್ಯಕ್ಕೆ. ಅಂದ್ರೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅದು ಜ್ಞಾನ ಕಾರ್ಯ. ಇದರಲ್ಲಿ ನಾನು ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದೇನೆ. ಅಂದ್ರೆ ರಾಮಕೃಷ್ಣನಿಗೆ ಜ್ಞಾನ ಕಾರ್ಯ ಮಾಡಿಲ್ಲ ಅಥವಾ ಮಾಡೋದು ಸಾಮರ್ಥ್ಯ ಇಲ್ಲ ಅಂತ ಕೃಷ್ಣ ಗೀತಾಚಾರ್ಯ ಅಂತ ಪ್ರಸಿದ್ಧಿ ಅಲ್ವಾ. ಹಾಗೆ ದತ್ತ ವ್ಯಾಸ ಇವೆಲ್ಲ ರೂಪಗಳಿಂದ ಬಲ ಕಾರ್ಯ ಆಗೋದಿಲ್ವಾ ಅಂತಂದ್ರೆ ಆಗತ್ತೆ ಅಲ್ವಾ. ಹಾಗಾಗಿ ಆಗೋದಿಲ್ಲ ಅಂತಲ್ಲ, ಆದ್ರೆ ಅದೊಂದು ವಿಭಾಗ ಅಷ್ಟೇ. ಅದನ್ನ ಒಂದು ಆಚಾರ್ಯ ಹೇಳಿದ್ದಾರೆ, ಯಾವುದು ಕೂಡ ವ್ಯತ್ಯಾಸ ಇಲ್ಲ ಅಂತ. ಮುಂದೆ 25ನೇ ಶ್ಲೋಕದ ಉತ್ತರಾರ್ಧದಲ್ಲಿ ಹೇಳ್ತಾರೆ, ಮತ್ಸ್ಯ ಕೂರ್ಮ ವರಾಹಶ್ಚ ಸಿಂಹ ಭಾವಾಮನ ಭಾರ್ಗವಾಹ ರಾಘವ. ಆಯ್ತಾ? ಮತ್ಸ್ಯ ಕೂರ್ಮ ವರಾಹಶ್ಚ ಸಿಂಹ ವಾಮನ ಭಾರ್ಗವಾಹ ರಾಘವ ಕೃಷ್ಣ ಬುದ್ಧೌ ಚ ಕೃಷ್ಣದ್ವೈಪಾಯನಸ್ತಥಾ ಕಪಿಲೋ ದತ್ತ ಋಷಭೌ ಶುಂಶುಮಾರೋ ರುಚೇಃ ಸುತಃ ನಾರಾಯಣೋ ಹರಿಕೃಷ್ಣಃ ತಾಪಸೋ ಮನುರೇವ ಚ ಮಹಿದಾಸಸ್ತಥಾ ಹಂಸಃ ಸ್ತ್ರೀರೂಪೋ ಹಯಶೀರ್ಷವಾನ್ ತಥೈವ ವಡವಾ ವಕ್ತ್ರಃ ಕಲ್ಕೀ ಧನ್ವಂತರಿ ಪ್ರಭುಃ ಇತ್ಯಾದ್ಯಾ ಕೇವಲೋ ವಿಷ್ಣುಃ ನೈಷಾಂ ಭೇದ ಕಥಂಚನ ನ ವಿಶೇಷೋ ಗುಣೈಃ ಸರ್ವೈಃ ಬಲಜ್ಞಾನಾದಿಭಿಃ ಕ್ವಚಿತ್. ಇದು ಒಂದಿಷ್ಟು ರೂಪಗಳನ್ನ ಆಚಾರ್ಯರು ಹೇಳ್ತಾರೆ. ಪ್ರಸಿದ್ಧವಾದ ದಶಾವತಾರ ಆಗಬಹುದು, ಅಥವಾ ಕಪಿಲ, ಋಷಭ, ದತ್ತಾತ್ರೇಯ, ಶಿಂಶುಮಾರ, ಮತ್ತೆ ಈಗ ನಾರಾಯಣ ಅಂದ್ರೆ ಧರ್ಮ ಮಗನಾದಂತಹ ನಾರಾಯಣ, ಹರಿ, ತಾಪಸ ರೂಪ,
ಅಂದ್ರೆ ಮಹಿದಾಸ, ಹಂಸ, ಹಯಗ್ರೀವ, ಇವೆಲ್ಲ ಕಲ್ಕಿ ಧನ್ವಂತ, ಇವೆಲ್ಲ ರೂಪಗಳು ಕೂಡ ಭಗವಂತನದ್ದೇ ಮೂಲ ರೂಪ ಅವತಾರಗಳಲ್ಲಿ. ನವಿಶೇಷೋ ಗುಣೈ ಸರ್ವೈಹಿ, ಯಾವ ಯಾವ ವ್ಯತ್ಯಾಸವೂ ಒಂದು ಎಳಕಾಡು ಸೂಜಿ ಮೊಳೆಯಷ್ಟು ವ್ಯತ್ಯಾಸ ಇಲ್ಲದೆ ಇರುವಂತಹ ರೂಪಗಳಿವೆಲ್ಲ ಶುದ್ಧವಾದ ಅಪ್ಪಟ ಭಗವಂತನ ರೂಪಗಳು. ಯಾವ ರೀತಿಯಾಗಿಯೂ ನೀವು ವ್ಯತ್ಯಾಸವನ್ನ ಭೇದವನ್ನ ಹೇಳಲಿಕ್ಕೆ ಬರೋದಿಲ್ಲ, ಹೇಳಲೂಬಾರ್ದು. ಪ್ರಥಮಾಧ್ಯಾಯದ ಸಾಕಷ್ಟು ಇದರ ಬಗ್ಗೆ ವಿವರಣೆಯನ್ನ ನಾವು ಕೇಳಿದ್ದೇವೆ. ಹಾಗಾಗಿ ಇದು ಶುದ್ಧವಾದ ಭಗವಂತನ ರೂಪಗಳು. ಇನ್ನ ಮುಂದೆ ಆಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವುದು ಆವೇಶ ಮತ್ತು ಕಿಂಚಿದ ಆವೇಶ ಉಳ್ಳಂತಹ ಭಗವಂತನ ಒಂದು ರೂಪಗಳು, ಅದನ್ನ ಹೇಳ್ತಾರೆ. ಸನ್ನಿಧಾನ ಇರುವಂತಹದ್ದು ಅಂತ ಅರ್ಥ. ಹಾಗಾಗಿ ಯಾವ್ದದು ಅಂತಂದ್ರೆ 29ನೇ ಶ್ಲೋಕದಲ್ಲಿ ಹೇಳ್ತಾರೆ, ಶ್ರೀ ಬ್ರಹ್ಮರುದ್ರೌ ಶೇಷಶ್ಚ, ಶ್ರೀ ಬ್ರಹ್ಮರುದ್ರೌ ಶೇಷಶ್ಚ ವೀಂದ್ರೇಂದ್ರೌ ಕಾಮ ಏವ ಚ, ವೀಂದ್ರೇಂದ್ರೌ ಕಾಮ ಏವ ಚ, ಕಾಮಪುತ್ರೋ ನಿರುದ್ಧಶ್ಚ, ಕಾಮಪುತ್ರೋ ನಿರುದ್ಧಶ್ಚ, ಸೂರ್ಯಶ್ಚಂದ್ರೋ ಬೃಹಸ್ಪತಿಃ, ಸೂರ್ಯಶ್ಚಂದ್ರೋ ಬೃಹಸ್ಪತಿಃ, ಧರ್ಮ ಯೇಷಾಂ ತಥಾ ಭಾರ್ಯ, ಧರ್ಮ ಯೇಷಾಂ ತಥಾ ಭಾರ್ಯ, ದಕ್ಷಾದ್ಯಾ ಮನವಸ್ತಥಾ, ದಕ್ಷಾದ್ಯಾ ಮನವಸ್ತಥಾ, ಮನುಪುತ್ರಾಶ್ಚ ಋಷಯೋ ನಾರದ ಪರ್ವತಸ್ತಥಾ, ನಾರದ ಪರ್ವತಸ್ತಥ, ಕಶ್ಯಪಃ ಸನಕಾದ್ಯಾಶ್ಚ, ಕಶ್ಯಪಃ ಸನಕಾದ್ಯಾಶ್ಚ, ವನ್ಯಾದ್ಯಾಶ್ಚೈವ ದೇವತಾಃ, ವನ್ಯಾದ್ಯಾಶ್ಚೈವ ದೇವತಾಃ, ಭರತಕಾರ್ತವೀರ್ಯಶ್ಚ, ಭರತಕಾರ್ತವೀರ್ಯಶ್ಚ, ವೈನ್ಯಾದ್ಯಾಶ್ಚಕ್ರವರ್ತಿನಃ, ವೈನ್ಯಾದ್ಯಾಶ್ಚಕ್ರವರ್ತಿನಃ, ಗಯಶ್ಚ ಲಕ್ಷ್ಮಣಾದ್ಯಶ್ಚ, ಗಯಾಶ್ಚ ಲಕ್ಷ್ಮಣಾದ್ಯಶ್ಚ, ತ್ರಯೋರೋಹಿಣಿ ನಂದನಃ, ತ್ರಯೋರೋಹಿಣಿ ನಂದನಃ, ಪ್ರದ್ಯುಮ್ನೋ ರುಕ್ಮಿಣೇಯಶ್ಚ, ಪ್ರದ್ಯುಮ್ನೋ ರುಕ್ಮಿಣೇಯಶ್ಚ, ತತ್ಪುತ್ರಶ್ಚಾನಿರುದ್ಧಕಃ, ತತ್ಪುತ್ರಶ್ಚಾನಿರುದ್ಧಕಃ, ನರಃ ಫಲ್ಗುಣ ಇತ್ಯಾದ್ಯಾಃ ವಿಶೇಷಾವೇಶಿನೋ ಹರೇಃ, ನರಃ ಫಲ್ಗುಣ ಇತ್ಯಾದ್ಯಾಃ ವಿಶೇಷಾವೇಶಿನೋ ಹರೇಃ ಅಂತ ಹೇಳಿ ಇವರೆಲ್ಲರೂ ವಿಶೇಷ ಆವೇಶ ಏನ್ ಹೇಳ್ತಾ ಬಂದ್ರು. ಲಕ್ಷ್ಮೀದೇವಿಯಿಂದ ಹಿಡಿದು ಅನಿರುದ್ಧನ ಫಲಗು ಅರ್ಜುನನವರೆಗೂ ಕೂಡ ಎಲ್ಲ ವಿಶೇಷ ಆವೇಶ ಇರುವಂತಹವರು. ವಾಲಿ ಸಾಂಬಾದಯಶ್ಚೈವ, ವಾಲಿ ಮೊದಲಾದ, ವಾಲಿ ಮತ್ತೆ ಸಾಂಬ ಭಗವಂತನ ಅವರು ಕೂಡ ಕಿಂಚಿದ ಆವೇಶ, ಸ್ವಲ್ಪ ಆವೇಶ ಇರುವಂತಹ ಇದು ಭಗವಂತನ ಒಂದು ವಿಶೇಷ ಸನ್ನಿಧಾನ ಇರುವಂತಹ ರೂಪಗಳು ಅಂತ ಆಚಾರ್ಯರು ತಿಳಿಸಿಕೊಡುತ್ತಾರೆ. ಒಂದು ನಮಗೆ ತಿಳ್ಕೋಬೇಕು ಏನು ಅಂತಂದ್ರೆ, ನಮಗೂ ಕೂಡ ಚಾರುದೇಶ್ನವರೇ ಹೇಳಿ ಆಚಾರ್ಯ. ಸ್ವಲ್ಪ ಮುಗಿಸ್ಬಿಡಿ ಇದನ್ನ. ಸರಿ, ಮ್ಯೂಟ್ ಮಾಡ್ತೀನಿ.